ಕ್ರಿಕೆಟ್ ಅಭಿಮಾನಿಯಾಗಿ ಏನು ಶುಭ ಹಾರೈಸ್ತೀರಿ ಅಂತ? ನೋಡಿ, ಈ ಸಂದರ್ಭದಲ್ಲಿ RCB ಗೆಲ್ಲಬೇಕು, ಯಾಕಂದರೆ 4 ಸಾರಿ ಫೈನಲ್ಗೆ ಬಂದು RCB ಇದಾಗಿಲ್ಲ. ಸೊ ಅದಕ್ಕೆ ಈ ಬಾರಿ ಆದರೂ ಗೆಲ್ಲೇಬೇಕು ಅಂತ ನಮ್ಮೆಲ್ಲರ ಒಂದು ಹಾರೈಕೆ ಇದೆ. ಸಾಯಂಕಾಲ ನೀವೆಷ್ಟು ನಿರೀಕ್ಷೆಯಲ್ಲಿ ಕೂತ್ಕೊಂಡಿದ್ದೀರೋ ನಾವು ಎಲ್ಲ ಅಷ್ಟೇ ಕಾಯ್ತಾ ಇದ್ದೀವಿ. ಈ ಬಾರಿ ಕಪ್ ನಮ್ಮದೇ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. RCB ತಂಡದ ಎಲ್ಲ ಸದಸ್ಯರಿಗೂ ಕೂಡ ನಾನು ಶುಭಾಶಯಗಳನ್ನ ತಿಳಿಸ್ತೇನೆ. RCB ತಂಡದಲ್ಲಿ ಆಡುವಂಥವ್ರು ಎಲ್ಲರೂ ಇಷ್ಟ ನನಗೆ. ಮೇಡಮ್, ತಮ್ಮ ಸರ್ಕಾರ 2 ವರ್ಷ ಪೂರೈಸಿದೆ. ನಿಮ್ಮ ಇಲಾಖೆಯಲ್ಲೂ ಭಾಳ ಅಭಿವೃದ್ಧಿ ಆಗಿದೆ. ಆ ನಿಟ್ಟಿನಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಕಡೆ ಇನ್ನೊಂದು ಕಡೆ 2,000 ರೂಪಾಯಿ ಮಾತ್ರ ಮಹಿಳೆಯರಿಗೆ ಬರಬೇಕಾಗಿತ್ತು, ಹಣ ಬಂದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ತಾವು ಹೇಳ್ತೇನೆ. ನೋಡಿ, ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆ ಅಥವಾ ಚುನಾವಣೆ ಮುನ್ನ ಏನು ನಾವು ಜನರಿಗೆ ಭಾಷಣ ಕೊಟ್ಟಿದ್ವಿ, ಅದು ಇವತ್ತಿಂದ ಅಲ್ಲ. ನೀವು ಕಳೆದ ಎಷ್ಟೋ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳನ್ನು ನೀವು ನೋಡಬಹುದು. ನಾವು ಜನರ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ನಾವು ಯೋಜನೆಗಳನ್ನ ತರ್ತೀವಿ. ಆ ಯೋಜನೆಗಳಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅನ್ನೋದೇ ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತ. ಈಗ 2 ವರ್ಷ ಪೂರೈಸಿದ್ದೀವಿ. ಸಿದ್ದರಾಮಯ್ಯನವ್ರಿಗೆ ಮತ್ತು ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವ್ರಿಗೆ ಇನ್ನೂ ಜಾಸ್ತಿ ಶಕ್ತಿಯನ್ನು ಜನ ಕೊಡ್ತಾರೆ ಅನ್ನುವಂಥ ದೃಢ ವಿಶ್ವಾಸದಿಂದ. ಯಾಕಂತಂದರೆ ಏನೇನು ವಾಗ್ದಾನ ಮಾಡಿದ್ವಿ ಆ ಎಲ್ಲ ವಾಗ್ದಾನಗಳನ್ನ ಈಡೇರಿಸಿದ್ವಿ. ಈ ಸಂದರ್ಭದಲ್ಲಿ ಜನರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗಿನಿಂದ ನಾವು ಏನು ಮಾಡ್ತಾ ಇದ್ದೀವಿ, ಸಂವಿಧಾನದ ಪೀಠಿಕೆಯನ್ನು ಓದ್ತಾ ಇದ್ದೀವಿ. ಸಂವಿಧಾನ ಪೀಠಿಕೆಯಲ್ಲಿ ಏನಿದೆ? ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂಥ ಒಂದು ಉದ್ದೇಶ. ಆ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಆರ್ಥಿಕ ಸಬಲೀಕರಣ ಆಗಲಿ ಅಂತ. ಯಾಕಂದರೆ ಮಹಿಳೆಯರ ಆರ್ಥಿಕವಾಗಿ ಸಬಲೀಕರಣ ಆದರೆ ಸಮಾಜ ಸುಧಾರಣೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ದೃಢ ಹೆಜ್ಜೆಯನ್ನು ಇಡ್ತಾ ಇದೆ. 2 ವರ್ಷ ಪೂರೈಸಿದೆ. ಮಾಧ್ಯಮದವ್ರನ್ನಲ್ಲೂ ಕೇಳ್ತೀನಿ, ಕರ್ನಾಟಕ ರಾಜ್ಯದ ಮಹಾಜನರಲ್ಲೂ ಕೇಳ್ತೀನಿ, ನಿಮ್ಮ ಆಶೀರ್ವಾದ ಸದಾ ಪಕ್ಷದ ಮೇಲೆ, ಸರ್ಕಾರದ ಮೇಲೆ ಇರಲಿ.